ನರ್ಸ್ ನಿರ್ಲಕ್ಷ್ಯಕ್ಕೆ 6 ತಿಂಗಳ ಮಗುವಿನ ಬೆರಳೇ ತುಂಡಾಗ್ಬಿಟ್ಟಿದೆ. ಇಲ್ಲಿ ಅನಾರೋಗ್ಯದ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಾಗಿದ್ದಂತಹ 6 ತಿಂಗಳ ಮಗು ಏನಿದೆ ಆ ಮಗುವಿನ ಬೆರಳು ತುಂಡಾಗಿದೆ. ಬರೀ 6 ತಿಂಗಳಷ್ಟೇ ಆ ಮಗು. ಅದು ನರ್ಸ್ನ ಒಂದು ನಿರ್ಲಕ್ಷ್ಯದಿಂದ ಯಾವ ಕಡೆ ಗಮನ ಇತ್ತೋ ಗೊತ್ತಿಲ್ಲ. ಅನಾರೋಗ್ಯ ಇತ್ತು, ಆಸ್ಪತ್ರೆಗೆ ದಾಖಲಾಗಿತ್ತು. ಬೆಂಗಳೂರಿನ ಇಂದಿರಾನಗರದಲ್ಲಿ ನಡೆದಂತಹ ಘಟನೆ ಇದು. ಜ್ವರ ಕಫದ ಹಿನ್ನೆಲೆ ಚಿನ್ಮಯ್ ಮಿಷನ್ ಆಸ್ಪತ್ರೆಗೆ ಮಗುವನ್ನು ದಾಖಲಿಸಿರ್ತಾರೆ. ಡ್ರಿಪ್ಸ್ಗೆ ಹಾಕಿದಂತಹ ಡ್ರೆಸ್ಸಿಂಗ್ ತೆಗೆಯುವ ಸಂದರ್ಭದಲ್ಲಿ ನಿರ್ಲಕ್ಷ್ಯವನ್ನು ಮಾಡಿರ್ತಾರೆ ಅಲ್ಲಿನ ನರ್ಸ್ ಅವರು. ಇವರ ನಿರ್ಲಕ್ಷ್ಯದಿಂದ ಮಗುವಿನ ಎಡಗೈ ಕಿರುಬೆರಳಿನ ಅರ್ಧ ಭಾಗ ಏನಾಗಿದೆ, ಕತ್ತರಿಸಲಾಗಿದೆ, ತುಂಡಾಗಿದೆ. ಗಂಭೀರ ಗಾಯದಿಂದ ನರಳಾಡ್ತಾ ಇದೆ. ಇದೇ ಒಂದು ಕಂದಮ್ಮ ಎಂದು ಎಳೆ ಕಂದಮ್ಮ ಪೋಷಕರಿಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ಈ ರೀತಿಯಾಗಿ ನಡೆದುಕೊಂಡಿದ್ದಾರೆ ನರ್ಸ್ ಅವರು. ಏನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ವೈದ್ಯರು, ಸಿಬ್ಬಂದಿ ಹಾಗೂ ಆಸ್ಪತ್ರೆ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಒಬ್ಬ ನರ್ಸ್ ನಿರ್ಲಕ್ಷ್ಯದಿಂದ ಇನ್ನೂ ಕೂಡ ಪಾಳಿ ಬದುಕಬೇಕು. ನೋಡಿ, ಮಗು ಚಿಕ್ಕದಿದ್ದಾಗ ನಾವು ಯಾವ ರೀತಿಯಾಗಿ ಆರೈಕೆ ಮಾಡ್ತೀವಿ ಅದು ಆ ರೀತಿಯಾಗಿ ಬೆಳೀತಾ ಹೋಗುತ್ತೆ, ದಷ್ಟಪುಷ್ಟವಾಗಿರುತ್ತೆ. ಅದರ ಅಂಗಾಂಗಗಳು ಕೂಡ ತುಂಬ ನೀಟಾಗಿರುತ್ತೆ, ಯಾವುದೇ ವೈಫಲ್ಯ ಇಲ್ಲದೆ. ಆದರೆ ಇಲ್ಲಿ ಬರೀ 6 ತಿಂಗಳ ಮಗುವಿನ ಬೆರಳೇ ಹೋಗಿದೆ, ತುಂಡಾಗಿದೆ ಅಂತಂದರೆ ಅದಕ್ಕೆ ಬೇರೆ ಯಾರೂ ಕಾರಣ ಅಲ್ಲ. ಅಲ್ಲಿ ಇರುವಂತಹ ಕೆಲ ನರ್ಸ್ಗಳು, ಟ್ರೈನಿನೋ ಅವರು ಮತ್ತೊಬ್ಬರು ಅಥವಾ ಸರಿ ಇನ್ನೂ ಕೂಡ ಎಕ್ಸ್ಪೀರಿಯನ್ಸ್ ಇಲ್ವೋ ಗೊತ್ತಿಲ್ಲ ಅಂಥವ್ರನ್ನ ಬಿಟ್ಟಿರ್ತಾರೆ ಈ ಡ್ರಿಪ್ಸ್ ಹಾಕೋಕೆ, ಇಂಜೆಕ್ಷನ್ ಹಾಕೋಕ್ಕೆ. ನಾವು ನೋಡಿರ್ತೀವಿ ಆಸ್ಪತ್ರೆಗಳಲ್ಲಿ. ಏನು ಈಗ ತಾನೇ ಬಂದು ಸೇರ್ಕೊಂಡಿರ್ತಾರೆ, ಅವರಿಗೆ ಟ್ರೈನಿಂಗ್ ಕೊಡಬೇಕಲ್ಲ, ಅಂಥವ್ರನ್ನ ಬಿಟ್ಟಿರ್ತಾರೆ ಡ್ರಿಪ್ಸನ್ನು ಹಾಕೋಕೆ, ಇಂಜೆಕ್ಷನ್ಗಳನ್ನು ಹಾಕೋಕೆ. ಏನಾದರೂ ಚಿಕ್ಕ ಪುಟ್ಟ ಕೆಲಸಗಳಿದ್ರೆ ಅದನ್ನು ಅವರಿಂದಾನೇ ಮಾಡಿಸ್ತಾ ಇರ್ತಾರೆ ಆಸ್ಪತ್ರೆಗಳಲ್ಲಿ. ಆ ರೀತಿ ಮಾಡಬೇಕ ಈ ಘಟನೆ ಆಗಿದೆ. ಬೆಂಗಳೂರಿನ ಇಂದಿರಾನಗರದಲ್ಲಿ ಆಗಿರುವಂತಹ ಘಟನೆ ಇದು. ಜ್ವರ ಇರುತ್ತೆ, ಆ ಮಗುವಿಗೆ ಕಫ ಕೂಡ ಇರುತ್ತೆ. ಅದರ ಹಿನ್ನೆಲೆಯಲ್ಲಿ ಬಂದು ಚಿನ್ಮಯ್ ಮಿಷನ್ ಆಸ್ಪತ್ರೆ ಏನಿದೆ ಅಲ್ಲಿ ಹೋಗಿ ಸೇರಿಸಿರ್ತಾರೆ, ಅಡ್ಮಿಟ್ ಮಾಡಿರ್ತಾರೆ. ಆ ಸಮಯದಲ್ಲಿ ಡ್ರಿಪ್ಸ್ ಹಾಕಬೇಕಾಗಿರುತ್ತೆ. ಹಾಕಿದ ಒಂದು ಡ್ರೆಸ್ಸಿಂಗ್ ಏನಿರುತ್ತೆ ಅದನ್ನು ತೆಗಿಬೇಕಾದ್ರೆ ಹುಷಾರಾಗಿ ತೆಗಿಬೇಕು. ನಾವು ಹಾಕಬೇಕಾದ್ರೆ ಎಷ್ಟು ಹುಷಾರಾಗಿ ಹಾಕ್ತೀವೋ ಅದೇ ರೀತಿಯಾಗಿ ತೆಗಿಬೇಕಾದ್ರೆ ಅದಕ್ಕೆ ಒಂದು ಪ್ರೊಸೀಜರ್ ಇರುತ್ತೆ. ಅವರಿಗೆ ನೋವಾಗದಂತೆ ತೆಗಿಬೇಕು. ಅದು ಕೂಡ ತುಂಬ ಚಿಕ್ಕ ಎಳೆಯ ಮಗು ಆಗಿರೋದ್ರಿಂದ ಎಷ್ಟು ಸೂಕ್ಷ್ಮವಾಗಿ ಆ ಮಗುವನ್ನು ನಾವು ನೋಡ್ಕೊಳ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಹೀಗಾಗಿ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯವನ್ನು ತೋರಿಸಿದ್ದಾರೆ. ಈ ನಿರ್ಲಕ್ಷ್ಯದಿಂದ ಮಗುವಿನ ಎಡಗೈ ಕಿರುಬೆರಳು ಏನಿದೆ ಅದು ಅರ್ಧದ ಭಾಗ ಕತ್ತರಿಸಿಬಿಟ್ಟಿದ್ದಾರೆ ನರ್ಸ್. ಈ ರೀತಿಯಾದಂತಹ ಎಡವಟ್ಟಾಗಿದೆ, ನಿರ್ಲಕ್ಷ್ಯ ಆಗಿದೆ. ಅಥವಾ ಅವರಿಗೆ ಕೆಲಸ ಗೊತ್ತಿಲ್ಲದೆ ಬಿಟ್ಟಿರುವಂಥದ್ದು, ಅವ್ರ ಮೇಲಿರುವಂತಹ ಯಾರಿರ್ತಾರೆ ಡಾಕ್ಟರ್ಗಳು, ಅವ್ರದ್ದು ಕೂಡ ತಪ್ಪೇ. ಹೀಗಾಗಿ ಈ ರೀತಿಯಾದಂಥ ಘಟನೆ ಆಗಿರುವಂಥ ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಸ್ಪತ್ರೆ ವಿರುದ್ಧ, ಸಿಬ್ಬಂದಿ ವಿರುದ್ಧ ಕ್ರಮ ತಗೊಳ್ಳಿ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.